ನಮ್ಮ ಮೈದನ ಮಾತಾಡ್ಸಿದ್ದು ಇವಾಗ ಗೂಳಿನೇ ಮಾತಾಡ್ತಾನೆ ನೋಡಿ. ಗೈಸ್ ಇಷ್ಟು ಕಂಡ ಇವತ್ತು ಹುಡಿಕ್ ಹೋಗ್ಬೇಕಾಗಿಲ್ಲ, ನಮ್ಮ ಮನೆಗೆ ಹೆಣ್ಕೊಡ್ತಾರ ಅಷ್ಟೇ ಮಾವ. ನೀ ಹೇಳದ್ ರೈಟ್ ಮಾವ. ಸ್ಯಾಲ್ರಿ ಎಷ್ಟು ಕೊಡುವ ಕೊಡ್ಬೇಕು 75,000. ಏನಕ್ಕೆ? ಇನ್ನೊಂದ್ ದಿವಸ ಏನಾರ ಹೊರಗಡೆ ಹೋಗಿ ಅವ್ರ ಒಂದು ಜಾಗಗಳ ಮಾಡ್ಕೊಂಡ್ ಬಂದ್ರ ಮಗನ ಟಿಕೆಟ್ ಕೊಡ್ತಾರಲಿಲ್ಲ. ಇದೇ ಉಳ್ಕೊಬಿಡಿಯಾ ಪರ್ಮನೆಂಟ್ ಆಗಿ ಎತ್ಕೊಂಡ್ಬಿಡು ಎತ್ಕೊಳಕಿಂತ ಮುಂಚೆ ಕಟಿಂಗ್ ಮಾಡ್ಸ 4-5 ಕೂದಲ ಅವನೇ ಕಿತ್ಕೊಂಡ್ಬಿಡ್ತಾನ. ಆ ದುಡ್ಡು ಉಳಿಸ್ಬಿಡ್ತಾನ. ಕಟಿಂಗ್ ಮಾಡ್ಸಿ ಕೊಡಪ್ಪ 200 ರೂಪಾಯಿ ಅಂದ್ಬಿಟ್ಟು ಜೋಬ್ಲಾಗ ಹಾಕೊಂಡ್ಬಿಟ್ಟು ಬರ್ತಾರೆ. ಅಕ್ಕ ನಾನು ವಿಜಿಟ್ ಅಂದ್ರೆ ನೀವು ಅದಕ್ಕೇನೆ ಆಗ್ಬೇಕು ನನಗೆ. ಬಾಯ್ಲಿ ಏನೋ ನಿಂಗೇನೋ ಹೇಳ್ಬೇಕಂತೆ. ಇವತ್ತು ಯಾಕೋ ವ್ಲಾಗಿಗೆ ಬರಲ್ಲ ಅಂತೇಳಿ ಅವ್ನು ಡೈರಿ ಮಿಲ್ಕ್ ಎಲ್ಲ ತಗೊಂಡು ರೆಡಿ ಪ್ರಪೋಸ್ ಮಾಡಕ್ಕೆ. ಇಲ್ಲ ಅದಕ್ಕೆ ಮಳೆ ಬಂದ್ರೆ ಛತ್ರಿ ಬೇಡ ಅಂದ್ಬಿಟ್ಟು ಆತರ ಕೂದಲು ರೆಡಿ ಮಾಡ್ಸಿರೋದು. ಒಂದೊಂದ್ ವೆದರ್ಗೂ ಒಂದೊಂದ್ ತರ ಚೇಂಜ್ ಆಗೋದು. ಇಲ್ಲಮ್ಮ ಎಲ್ಲ ದೊಣ್ಣಗಿನ ಕೊಟ್ಟು ರೆಡಿ ಮಾಡ್ಸಿರೋ. ದಬ್ಬೆ ರಾಜನೇ. ದೇವ್ಗ್ ಸ್ವಲ್ಪ ತುತ್ತು ಮಾಡಿ ತಿನ್ಸ್ಬಿಟ್ಟು ಮಿಕ್ಕಿದ್ ನಾವ್ ತಿನ್ಕೊಳ್ಳೋದು. ದೆವ್ವ ಹೇಳ್ಕೊಡ್ತು ಇದೇ ತರ ಮಾಡಿಸ್ಬೇಕು, ಊಟ ಇಲ್ಲ ತಿನ್ನಲ್ಲ ಅಂತಂತು. ಹಾ ಏನ್ ಯಾಕೆ ಕಾಮಿಡಿ ಅದು ಏನೆಲ್ಲ ಕಾಮಿಡಿ ಮೀಮ್ಸ್. ನಾನು ಅಮ್ಮ ಅನ್ಲ ಆಂಟಿ ಅನ್ಲ ಮೇಡಮ್ ಅನ್ಲ ನೀವ್ ಹೇಳ್ಬಿಡಿ. ಹೊಡತೀನಿ ಏನಮ್ಮ ಹಂಗ ಆವಾಜ್ ಆಗ್ತಾನೆ ನಿಂಗೆ? ಈ ತರ ಆವಾಜ ಬೀಸ್ಕೊಂಡು ಸೋಡು ಚೆನ್ನಾಗಿದೆ ಸೋಡು. ಗೈಸ್ ಇಲ್ಲಿ ನೋಡಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿಲ್ಲ, ಸೆಲೆಕ್ಟ್ ಆಯ್ತೀನಿ ಅನ್ನೋ ಕನ್ಸಲ್ಲಿ ಈ ಥರ ಹಾಕೊಂಡು ಹೋಗಿ. ಗೈಸ್ ಇವತ್ತು ಹೊಸ ಬಟ್ಟೆ ಹಾಕೋ ಹೋಗೋದು. ಗೈಸ್ ಮೇವು ಚಪಾತಿ ಮೊಟ್ಟೆ ಮಟನ್ ಸಾರು ನೆನೆ ರಾತ್ರಿದು. ಮೊಟ್ಟೆ ಒಂದಕ್ಕೆ 8 ರೂಪಾಯಿ ಆಗೋದೆ. 8 ರೂಪಾಯಿ ಆದರೆ ಎಲ್ಲಿಂದ ತಿನ್ನೋದು? ಹಿಂಗೆ ನಾವು ದಿವಸಕ್ಕೆ 4 ಎಲ್ಲ ಒಂದೊಂದು ಟೈಮ್ಗೆ 4 ತಿಂತೀನಿ. ಗೈಸ್ ಎಲ್ಲ ಕನ್ನಡದ ಈ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿಗೆ ನಿಮ್ಗೆಲ್ಲರಿಗೂ ಹೇಳಮ್ಮ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ನಾವು ಅತ್ತೆ ಮಗಳು ನೆನ್ನೆ ಬಂದಿದ್ರಲ್ಲ ಮನೆಗೆ, ಇಲ್ಲಿ ಅವರೇ ಬನ್ನಿ ಮಾತಾಡ್ಸೋ. ನಮ್ಮ ಅತ್ತೆ ಮಗಳು ಮತ್ತು ಅವ್ರ ಹಸ್ಬೆಂಡು ಎಲ್ಲ ಅವರೇ. ಗುಡ್ ಮಾರ್ನಿಂಗ್ ಶಿವಕುಮಾರ್ ಅವರೇ, ಆರಾಮ? ತಿಂಡಿ ಆಯ್ತಾ? ಅಂದು ಆಯ್ತು. ಏನು ತಿಂದ್ರಿ? ಇಡ್ಲಿ. ಇವಾಗ ಎಲ್ಲೋ ಇದ್ದೀರಾ? ಡ್ಯೂಟಿ ಹೊರಟ್ರಾ ಇಲ್ಲ ಇರ್ತೀರಾ? ಸೂಪರ್. ಬನ್ನಿ ಫಿಲಮ್ ಹೋಗವಾ? ನಮಸ್ಕಾರ. ಯಾವ್ದಾರು ಹಿಂದಿ ಇಂಗ್ಲೀಷು ಅದಕ್ಕೆ ಯಾವ್ದಕ್ಕೆ ಹೋಗೋದು ಬೇಡ, ಕನ್ನಡದಕ್ಕೆ ಹೋಗೋ. ನಾಷ್ಟ ಆಯ್ತು ನಿಮ್ದ? ವೆರ್ ಇಸ್ ಪಿಂಕಿ ಅತ್ತೆ? ನಮ್ಮ ದೊಡ್ಡವ ನಿನ್ನೆಯಿಂದ ಬೇಯಿಸಿ ನೋಡಿ. ಯಾಕೆ ನೆಗಿತಾನೆ ಇರ್ತೀಯ ದೊಡ್ಡವ ನೀನು? ಬಿಗ್ ಬಾಸ್ ಅದೇ ನೆನ್ಪದೆ ನನಗೆ. ಎಲ್ರೂ ಗೈಸ್ ನಮ್ಮ ಅಕ್ಕನಿಗೆ ಫೋನ್ ಮಾಡಿರೋದಂತ ನಿನ್ನ ತಮ್ಮ ಬಿಗ್ ಬಾಸ್ಗೆ ಸೆಲೆಕ್ಟ್. ನಮ್ಮ ಅಕ್ಕ ಅಂತೂ ಕುಣಿದಾಡ್ಬಿಡ್ತಲ್ಲ ಗೈಸ್ ನಿಜವಾಗ್ಲೂ ಬಿಗ್ ಬಾಸ್ಗೆ ಸೆಲೆಕ್ಟ್ ಆದರೆ. ನಾನು ಅದಾದ್ರೆ ಸೆಲೆಕ್ಟ್ ಆಗಿಲ್ಲ, ಪ್ರಾಂಕ್ ಇದು ಅಷ್ಟೇ. ಬನ್ನಿ ಇವಾಗ ಕಲ್ಲು ಹೋಗೋಣ. ಹೆಂಗೆ ಅಡುಗೆ ಮಾಡಿರೋದು? ರಮ್ಯಾ ಅವ್ರ ಯಜಮಾನ್ರು ಅಡುಗೆ ಮಾಡಿರೋದಂತೆ. ರಮ್ಯಾ ನಿನ್ ನೋಡಿ ನಿಮ್ಮ ಯಜಮಾನ್ರಿಗೆ ಅವಮಾನ ಮಾಡ್ತಾ. ಅವಮಾನ ಡ್ರೈ ಮಾಡಿಸ್ತೀವಿ ನಾವು. ಸ್ಟೈಲ್ ಆಗಿ ಎತ್ಕೊತಾ ಇರೋದು. ಇಲ್ಲೇ ಇರ್ತಾಳಂತೆ ಇನ್ಮೇಲಿಂದ. ಇಲ್ಲೇ ಉಳ್ಕೊಬಿಡಿಯಾ ಪರ್ಮನೆಂಟ್ ಆಗಿ? ಗುರುವಾರ ಕಂಡನ ಇಲ್ಲಿಯಾ? ಬುಧವಾರ ನಮ್ಮ ಮನೇಲಿ, ಮಂಗಳವಾರ ಇವ್ರ ಮನೇಲಿ ಊಟ. ನಾಳೆ ಮಂಗಳವಾರ. ಪಿಂಕಿ 3 ಮನೇಲಿ 3 kg ದಪ್ಪ, 1 kg ಒಂದೊಂದು ಮನೇಲಿ ದಪ್ಪ ಆಗೋದು. ಯಾಕೆ ನೆಗಿತಿದ್ಯಾ? ಎಷ್ಟು ನಮ್ಮ ಫ್ಯಾಮಿಲಿ ಇದು. ನಾನು ಗಂಡ ಹೇಳ್ತೀನಿ, ಇದು ನಮ್ಮ ಪಾಪು. ಗೈಸ್ ಕೈ ಟ್ಯಾಟು ಕಂಡೀಷನ್ ಹಿಂಗದೆ, ಅರ್ಧಂಬರ್ಧ ನಡೀತಾ ಇದೆ ಅಂದ್ಕೊಳ್ಳಿ. ಇನ್ನೂ ಫುಲ್ ಹಿಡಿಬೇಕು ಗೈಸ್. ಇವಾಗ ಈಸರನ್ನ ಪಿಕ್ ಮಾಡ್ಕೊಂಡು ಕಾಲೇಜ್ ತಗೋಬೇಕು. ಬನ್ನಿ ಗೈಸ್. ಫಿಜಿ ಇವಾಗ ಓಡೈತಾನೆ. ಲೋ ಮಚ್ಚ ಏನೋ ಹಿಂದೆ ಇಟ್ಟು ಹೋಗಲ್ಲ, ಹಿಂದೆ ಇಟ್ಟು ಏನೋ ನೋಡ, ಹಿಂದೆ ಏನೋ ಇಟ್ಟವನು. ಹೋಗ ಬೇಗ ಬೇಗ ಹೋಗ, ಬೇಗ ಹೋಗ. ಹಿಂದೆ ಏನೋ ಇಟ್ಟವನು ಈಸರ, ಹೋಗು ಬೇಗ.
ಎತ್ಕೊಂಡ್ಬಿಡು ಎತ್ಕೊಳಕ್ಕಿಂತ ಮುಂಚೆ ಎತ್ಕೊಳ್ಳೋ ಮುಡಿಕ್ಕಿಂತ ಇದು ಬಸ ಇದು ಅಂಡ್ರವೇರ್ ಕಳ ಮಗನೇ ಕದ್ರು ಕದ್ದಬೇಕಾರ ಅಂಡ್ರ ಹೋಯ್ತಾರೆ ಬರೀ ಹಂಗಂಗೆ ಮಾತಾಡಬಿಟ್ಟಿದ್ದು ದಿನಾಗಿದ್ದು ತೊಳ್ದು ಬೇಡಕ ಹಂಗ ಅಂದ್ಬಿಟ್ಟು ಎತ್ಕೊಂಡ್ಬಿಡ್ತಿದ್ದೆ ಜವಳ ಕಾಸಂಡು ಮುಟ್ಟಕ್ಕೂ ಪುಣ್ಯ ಮಾಡಿರ್ಬೇಕಲ್ಲ ಕೇಳಕ ಬಂದಿರ್ಬೇಕಿದೆ ಎಲ್ಲಾನು ತೋರ್ಸಿದ್ದೀನಿ ಅಂಡ್ರವೇರ ಅದು ನಮ್ಮ ಮಗನೇರು ಕಿಡ್ನಾಪ್ ಆಗೋಯ್ತು ಆಮೇಲೆ ತೋರ್ಸ್ಲಾ ಅಂಡ್ರವೇರ ಕಿಡ್ನಾಪ್ ಚಾಕೆ ಕಾಫಿ ಚಾಕೆ ಚಾಡಿ ಅಂಡ್ರವೇ ಕಿಡ್ನಾಪ್ ಅಂತ ನನ್ನ ಮಗನೇ ಹಾಕಿದೆ ಇಲ್ವಾ ಅದು ಸರ್ ಅಂಡ್ರವೇ ಕಿಡ್ನಾಪ್ ಮಾಡ್ಬಿಟ್ಟು ಒಂದ್ 10 ಲಕ್ಷ ಬೇಡಿಕೆ ಇಡ್ತಾರೆ ಕೊಟ್ಬಿಟ್ಟು ಇಸ್ಕೊತಿ ಅದ ಇನ್ನೂ ಡಿಮ್ಯಾಂಡ್ ಆಗ್ಬೇಕಣಪ್ಪ 10 ಲಕ್ಷಕ್ಕೆ ಅಲ್ಲಪ್ಪಲ್ಲ ಮತ್ತೆ ಇನ್ನಷ್ಟಕ್ಕೆ 30-40 ಬರ್ಬೇಕು ನನ್ನ ಬಜೆಟ್ಗ ಇಸ್ರೋರ್ಗೆ ಇಸ್ರಾರ ಅವ್ನಿಗೆ 10 ರೂಪಾಯಿ ಕೊಟ್ಟು ಕೊಡ್ತಾರೆ ಒಂದ್ ಟೀಗ್ ಆಯ್ತು ಅಂದ್ಬಿಟ್ಟು 10 ರೂಪಾಯಿ ಇಸ್ಕೊಡ್ತಾರ ಇದು ಸರಿ ಈಗ ಹಾಕಿದ ಅಂಡ್ರವೇರ್ ಸರಿ ಅದೊಂದೇ ಹಂಗೆ ಬನ್ನಿ ಈ ಕಡೆ ಪ್ಯಾಂಟ್ ಆಗಲ್ಲ ಇಸ್ರೋರ್ ನನಗೆ ಎಂತ ಫೈಟ್ ಹೊಡಿತಾನೆ ಹೊಡಿಯೋದು ಇಸ್ರೋರ್ ಕದ್ದು ಬಿಡ್ತಾನೆ ಹುಷಾರಾಗಿ ಇಟ್ಕೊಳ್ಳ ನಿಜ ಕಳ್ಳ ಬದಿಬೇಕಾದ್ರೆ ಅಂಡ್ರವೇ ಕಳ್ಳ ಗೈಸ್ ಮಾದೇವಕ್ಕ ಬಂದ್ರು ಏ ಬೆರ್ಗೋ ಡೋರ್ ಗೀರ್ ಬೆಂಡ್ ಆಗ್ಬಿಡುದು ಬಾಯ್ತಾಗ ನೀರ ಬಾರಕ ಏನಿಲ್ಲ ಕಣಕ್ಕೆ ನಮ್ಮ ಮಾತು ಸಿಂಪಲ್ ಮಾತಾಡ್ತೀರ ಬಿಸಿಬೇಳೆ ಬಾತ್ ನೀವು ಕೊಟ್ಟಿದ್ದು ಬಿಸಿಬೇಳೆ ಬಾತ್ ಕೊಡ್ತಾವಳಿ ಇಸ್ಕೊಂತಾನೆ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಅಂತ ಚೆಟ್ ಮಾತಲ್ಲಿ ಮಾತಾಡ್ತಾ ವಿಜಿ ಕುತ್ಕೋ ಅದ್ರಲ್ಲೇನು ಇಲ್ಲಿ ಅರ್ಧ ಎಕರೆ ಜಾಗದಾಗ ಕುತ್ಕೊ ಮಾತಾಡೋ ಜಾಗ ಇಲ್ಲ ಅಲ್ಲಿ ಅಣ್ಣವ್ರು ಕೂತಾರ ಕಾಣ್ದೇ ಇರೋ ಅಣ್ಣವ್ರು ಅವ್ರು ಯಾರಿಗೂ ಕಾಣಲ್ಲ ಅವರು ನನ್ನ ಮಗ ಇವನು ಹಟ್ಟಿರಿದ್ದಾಗ ಮಾತಾಡೋದ್ರೆ ತುಟುಕ್ ಪಿಟುಕ್ ಅನ್ನಲ್ಲ ಎಣ್ಣೆಕ್ಲ ಬಚ್ಚಿದಂಗೆ ಮಾತುಗಳು ಎಲ್ಲೆಲ್ಲಿ ಇರ್ತಾವ ಉದುರಿಸ್ತಾನೆ ಕಟಿಂಗ್ ಈಸ್ 150 ರೂಪಾಯಿ ಕಟಿಂಗ್ ನಿಸರ್ಗ ಅವ್ರೆ ಕಟಿಂಗ್ ಮಾಡ್ಸಲ್ 4-5 ಕೂದಲ ಅವನೇ ಕಿತ್ಕೊಂಡ್ಬಿಡ್ತಾನ ಆ ದುಡ್ಡು ಉಳಿಸ್ಬಿಡ್ತಾನ ಕಟಿಂಗ್ ಮಾಡ್ಸಿ ಕೊಡಪ್ಪ 200 ರೂಪಾಯಿ ಅಂದ್ಬಿಟ್ಟು ಜೋಬ್ಲಾಗ ಹಾಕೊಂಡ್ಬಿಟ್ಟು ಬರ್ತಾರೆ ಎಲ್ಲಾದ್ರಲ್ಲೂ ದುಡ್ಡು ಉಳಿಸ್ತಾರ ನಿಮ್ ಕಟಿಂಗ್ ನೋಡ್ಬಿಟ್ಟು ಹೆಂಗ್ ಹೇಳ್ತಾ ಇದೀನಿ ಅಂದ್ರೆ ನೀವ್ ಮಾಡ್ಸಿರೋದ್ ನೋಡು ಹೆಂಗ್ ಚೆನ್ನಾಗ್ ಕಾಣ್ತಾ ಇದೆ ಅಂತ ಕಾಣಿಸ್ತಿಲ್ಲ ಸೂಪರ್ ಹೀರೋ ಬಗ್ಗೆ ಚೆನ್ನಾಗಿ ಇಡ್ಸ್ಕೊಬೇಡ ಗಾಡಿ ಓಡ್ಸ ಅಷ್ಟೇ ವಿಜಯ್ ನೀನ್ ಚಂದ ಅಂದ್ರ ಸಾಕು ಯಾವಳಾರಲಿ ಯಾವಳಾರಲಿ ಯಾವನಾರಲಿ ಮುಚ್ಕೊ ಕೂತೀನಿ ಅಂದ್ಬಿಟ್ಟು ಮಗನೇ ಎಗರಾಡ್ಬೇಡ ಲಾಸ್ಟ್ ಹಾಕ್ಬಿಡ್ತೀವಿ ಮಗನೇನು ಗೋರಿ ಕಳಕು ಜಾಗ ಇದೆ ಕುತ್ಕೋಬೇಕು ಹಂಗೆ ಲಾಸ್ಟ್ ಸೀಟಲ್ಲಿ ಯಾಕೆ ಮುಲ್ಕಾಡ್ತಿದ್ದು ಹೊಟ್ಟೆ ಹಿಡ್ಕೊಂಡು ರೋಗ ಬಂದದೆ ಒಳಗ ಬರ್ಬಾರ್ದು ರೋಗನ ಬಂದದ ಮುಲ್ಕ ರೋಗ ಒಳಗ ಸಾತೋಗಿ ಇವತ್ತೆ ಯಾರ್ ಬೇಡ ಅಂತ ಗೋರಿ ಒಂದು ವಾರ ಕಂಡು ಬೈಕತ್ತಾರ ಬಿಡಿರಿ ನಿಸರ್ಗ ನಾನ್ ಬುದ್ಧ ಬಿಡ್ತೀನಿ ಆಮೇಲೆ ಮೊದ್ಲೇ ಪೇಷಂಟ್ ಇನ್ನೂ ಪೇಷಂಟ್ ಆಗ್ಬಿಡ್ಬೇಕು ನನ್ನ ಮಗನ ನೀನು ನೆಗಡಿ ಮೂಗ್ ಕಟ್ಕೋತೀನಿ ನಿಸರ್ಗ ಅವ್ರೆ ನೆಗಡಿ ಇರಿಸಿ ನನ್ನ ಮಗನ್ ಗೊಣ ಎಲ್ಲ ಸುಳ್ಳು ಬಿಡುದು ಚಳಿ ಇರದ್ ನೋಡ್ರ ಹಿಂಗ ಅವನೇ ಹಿಡಿದ್ಬಿಟ್ಟು ಹಿಡಿದು ಬಿಡತ್ತಾಗ ನಗೋಯ್ತಾಗ ನಿಮ್ ಕಾಂತಾನೆ ಕರ್ಕೊಂಡ್ಬಲ್ಲ ನನ್ನ ಹಬ್ಬ ನಿಮ್ ಬೇಟಾಲ ಏನೆಲ್ಲ ಒಬ್ನೇ ಸಾಕ ಹೋಗೋಣ ಬರೀ ನನ್ ಬೆಳ್ಸಾಕು ನಿನ್ ಕೈ ಕಿತ್ತಾಕೊಡಲ್ಲ ನೀನ್ ಅಂಡರ್ವೇರ್ ಮಾರಾಕ್ಬಿಟ್ಟು ದುಡ್ಡು ಮಾಡ್ಕೊಬಿಡ್ತಾನೆ ಕಳ ವಿಜಯನ ಬರೀ ಅಂಡರ್ವೇರ್ ಮೇಕ್ ಹೆಸರು ಸಾಕು ವಾಸ ಬದಲ್ವಾ ಅಲ್ಲ ಅದಕ್ಕೆ ಅಂಡರ್ವೇರ್ ತೊಳ್ದಿಲ್ಲ ಅದನ್ನ ತಗೊಂಡ ಅದ ಮೀಗಿ ಹಂಗಿಡ್ಬೇಕು ಅಂತ ಪ್ಲಾನ್ ಹಾಕಿ ಇಲ್ಲ ಜ್ಯೂಸ್ ಅಂಗಡಿ ಸರ್ ಜ್ಯೂಸ್ ಬೇಕಲೇಬೇಕು ಐತೆ ಹಾಕಪ್ಪ ಅಲ್ಬೇಡ ಅಲ್ಲಿ ಕಂದನ್ಸಲ್ ಸಕ್ಕದಾಗಿರುತ್ತೆ ಅನ್ಕೋ ಅದು ಫೇಮಸ್ ಏನಾಗೈತೆ ಕಾಲ್ ಧೂಳ ಅಂತ ಕೇಳಲ್ಲ ಕಾಲ್ ಧೂಳ ಅಂದ್ರೆ ಕಾಲ್ ಹುಳ ಅನ್ಬಿಡು ಆಮೇಲೆ ಸರಿ ಆಯ್ತಾ ಕಾಲ್ ಹುಳ ಕಾಲ್ ಧೂಳ ಅಂತ ಕೇಳ ಕಾಲ್ ಧೂಳು ಅನ್ನಕ್ಕೆ ಯಾರಿಗೂ ಕುಡ್ದರೆ ಸರಿಯಾಗಿ ಮೇತಾಳ ಬರ್ಬೇಕು ಅದ್ರ ಕಣ್ ತಗೊಳದ ಅದ್ರ ಕೊಟ್ಟನ ಇವಂದ ಬಿದ್ದಿರೋದು ಯಾರಿಗೂ ಕೊಡ್ದಂತೆ ಮೆತ್ತಿದ್ರೆ ಹಿಂಗೆ ಆಗೋದು ಅಲ್ವೇ ಅಲ್ಲ ಗೈಸ್ ಎಲ್ಲ 5 ಕೆಜಿ ದಪ್ಪಾಗಿರೋದು ಇವ್ನಿಗೆ ಏನು ಕೊಡ್ತೀನಿ ಅದೆಲ್ಲ ಜಿಲೇಬಿ ಇಟ್ಕೊಂಡ್ರೆ ಒಳ್ಳೆ ಏನೋ 500 ಕೋಟಿ ಹೋದಳ ಅಂತ ಕಿತ್ತಾಡ್ತಿ ಜಿಲೇಬಿ ಹೋಯ್ತು ಕಿತ್ಕೊಂಡ್ಬಿಟ್ಟ ಚಾಕ್ಲೇಟ್ ಅವತ್ತು ಡೈರಿ ಮಿಲ್ಕಿಗೆ ಆ ಡೈರಿ ಮಿಲ್ಕ್ ಕಾರ 2 ರೌಂಡ್ ಹೊಡಿಸೋಳ ಈಚೋರಿಂದ ಅಶರ್ಗ ಹೋಗ ಅಲ್ಗೋ ಬತ್ತಾಳ ಆಚೋರಿ ಅಲ್ಗೋ ಬತ್ತಾಳ ಮೆಡ್ಡಿ ನೋಡಕ್ ನೋಡ್ತಾಳೆ ಕಾಳ ಕುತ್ಕೊಂಡಳೆ ಮೆಡ್ಡಿ ಅಂದ್ರೆ ಗುಡ್ ವರ್ಡ್ ಒಳ್ಳೆ ವ್ಯಕ್ತಿ ಅಂತ ಅರ್ಥ ಮೆಡ್ಡಿ ಅಂದ್ರೆ ಕಣ್ಣು ಸೂಪರ್ ಆಗೈತೆ ಅಂತ ಕಣ್ಣು ಕ್ಯೂಟ್ ಕಣ್ಣು ಅಂತ ನಿಮ್ ಕಣ್ಣು ಕ್ಯೂಟ್ ಅಂತ ಹೇಳ್ತಾರೆ
ಅದ್ರಲ್ಲಿ ಲೇಡಿ ವಿಜಿ ನಿಸರ್ಗ ನಾನ್ ಮಗನೇ ಹಿಂಗೆ ಜಾಡ್ಸ್ಕೊಂಡ್ಬಿಟ್ರೆ ತಿಗಾ ಮುಚ್ಚಿರೋ ನೀವು ಬೆಟ್ಟ ಗೈಸ್ ಇವಾಗ ಯಾವುದೋ ಒಂದು ಬೇಕರಿದಾಗ ಬಂದ್ವಿ. ಅವ್ರಿಗೇನೋ ಹೊಟ್ಟೆ ನೋವು ಐತೆ ಅಂತೆ, ಅದಕ್ಕೆ ಜ್ಯೂಸ್ ಕುಡಿಬೇಕಂತೆ. ಜ್ಯೂಸ್ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಹೋಗವ್ರೆ. ಗೈಸ್ ಇಸ್ರಾರನ್ನ ಹಿಂದೆ ಕಳಿಸ್ತವ್ರೆ. ಆ ಹೊಟ್ಟೆ ನೋವು ಅಂದ್ಬಿಟ್ಟು ಗೋಬಿ ತಿಂತಾ ಇರೋದು. ನಿಜ ಹೊಟ್ಟೆ ನೋವು ಅಂದ್ಬಿಟ್ಟು ಗೋಬಿ ತಿಂತಾ ಇರೋದು ನೋಡು. ಕಾಲ್ ಧೂಳ ಇದಕ್ಕೆ ಆಗಿರೋದು, ಕಾಲ್ ಧೂಳ ಇದಕ್ಕೆ ಆಗಿರೋದು ನಿಮಗೆ. ನಾನು ಕೇಳಿದ್ದೀನಿ ಇಬ್ರಿಗೂ ಮಕ್ಕ ಸೇಸೆ ಹೊಡೆಯೋದು ಯಾವನಾರು ಹೊಡೆದ್ಬಿಟ್ರೆ. ಗೈಸ್ ಮ್ಯಾಂಗೋ ಮಿಲ್ಕ್ ಶೇಕ್ ವಿಡಿಯೋ ಮಾಡ್ತಾನೆ ಮಚ್ಚ. ಏನ್ ಗೊತ್ತಾ, ಇವಾಗ ನಮ್ಮ ಪಿ ಜಿಲಿ ಇಬ್ರು ವೆಯ್ಟ್ ಮಾಡಿದವ್ರು ನನ್ನ ಫ್ರೆಂಡ್ಸ್ ಅನು ಮತ್ತೆ ದೀಕ್ಷಿತಾ ಅಂತ. ಸೊ ಅದ್ರಲ್ಲಿ ಅನುಗೆ ಇವನು ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ದ, ಚಾಲೆಂಜ್ ಮಾಡ್ತಾನಂತೆ. ಚಾಲೆಂಜ್ಗಾಗಿ ಪ್ರಪೋಸ್ ಮಾಡ್ತಾ ಇರೋದು. ಇಲ್ಲ ಗೈಸ್, ಚಾಲೆಂಜ್ ಅಕ್ಕ ಚಾಲೆಂಜ್ ಅಂತ ಫುಲ್ ಸ್ಪೋರ್ಟಿವ್ ಇಸ್ರಾರ್ಗೆ ಫುಲ್ ಫೀಲಿಂಗ್ ಐತೆ ಮಚ್ಚ. ನಿಂಗೋಸ್ಕರ ನಾನು ಡೈರಿ ಮಿಲ್ಕ್ ಬಿರಿಯಾನಿ ಏನೋ ತಂದ್ಕೊಟ್ಟಿರೋದು ಅವಳಿಗೆ, ನಮಗೆ ತಂದ್ಕೊಟ್ಟಿಲ್ಲ. ನಮ್ಗೆ ತಂದ್ಕೊಟ್ಟಿಲ್ಲ ನನ್ನ ಮಗ. ಅದು ಬಾಕ್ಸ್ ಅಲ್ಲಿ ತಂದ್ಕೊಟ್ಟಿರೋದು ಲೋಪರ್ ನನ್ನ ಮಗ. ಇಸ್ರಾರು ಇವಾಗ ಅವನ್ ಕನ್ಸನ್ನ ನಾವು ನನ್ಸ್ ಮಾಡ್ತಾವಿ. ಒಂದು ಚಾಲೆಂಜ್ ಕೊಟ್ಟಿ ಅವನು ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿಂದ ನಾವ್ ಇವಾಗ ಒಂದು ಚಾಲೆಂಜ್ ತರ ಕೊಟ್ಟಿ ಅದನ್ನ ನನ್ಸ್ ಮಾಡ್ತಾವೆ. ಬರೀ ಚಾಲೆಂಜ್ ಅಷ್ಟೇ, ಇನ್ನೇನು ಇಲ್ಲ. ನಂಬಲ್ಲ ನಿಜ ಆದ್ರೂ ಅವ್ನ್ ಲೆಕ್ಕದು. ನಿಜ ಆಗಿದ್ರೆ ಯಾವ ಚಾಲೆಂಜ್ ಇಲ್ಲ. ಮನ್ಸಲ್ಲಿ ಹಂಗೆ ಹೇಳಿದೆ ಅಂತ ಹೇಳ್ಬಿಡು ಮಚ್ಚ. ಇದು ಸೀರಿಯಸ್ ಆಗಿ ಜಸ್ಟ್ ವ್ಲಾಗ್ಗೋಸ್ಕರ ಮಾಡ್ತಾ ಇರೋದಲ್ಲ ನಾವು. ನಿಜವಾಗ್ಲೂ ಪ್ರಪೋಸ್ ಮಾಡ್ತಾವ ಇಸ್ರಾರು. ಒಬ್ರು ಜೀವನ ಪ್ರಶ್ನೆ ಇಲ್ಲಿಂದ ಸ್ಟಾರ್ಟ್ ಆಯ್ತಾ ಇದೆ. ಹೆಂಗಿದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾವ್ರೆ, ಅವರೇ ವೇಟ್ ಮಾಡ್ತಾರೆ ಇಸ್ರಾಗೆ. ಮಚ್ಚ ಡೈರಿ ಮಿಲ್ಕ್ ತಗೋ ಮಚ್ಚ, 100 ರೂಪಾಯಿ ತಗೋ ಮಚ್ಚ, 100 ರೂಪಾಯಿ ತಗೋ, 100 ರೂಪಾಯಿ ತಗೋ ಮಚ್ಚ. ಸರಿ 150 ರೂಪಾಯಿ ತಗಲ್ಲ, 50 ರೂಪಾಯಿ ನೀನ್ ಹಾಕು, 100 ರೂಪಾಯಿ ನಾನು ಹಾಕ್ತೀನಿ. ನನ್ನ ಹತ್ರ ಮಚ್ಚ ಅದೆಲ್ಲ ಬೇಡ. ಏನು ಗೊತ್ತಾ ಹೇಳ್ತಾರ ಇವ್ರಿಗೆ, ಅಕ್ಕ ಡೈಲಾಗ್ ಹೇಳಿಯಕ್ಕೆ ಅವ್ರು ಕಳೆದೋಗ್ಬಿಡ್ಬೇಕು ಅಂತ ಡೈಲಾಗ್ ಹೇಳ್ಕೊಡಿ. ಮರ್ಯಾದಿನೂ ಕೊಡ್ತೀರಾ ನೋಡಿ ಗಾಯ್ಸ್. ನಲ್ಲಿ ಒಂದು ಒಳ್ಳೆ ಡೈಲಾಗ್ ರೆಡಿ ಮಾಡವಿ, ಇಸ್ರಾರ ಕೈಲಿ ಹೇಳ್ಸ್ತೀವಿ. ಅದ ಇವನೆಲ್ಲ ನಾನ್ ಹೇಳ್ಕೊಡ್ತಿರೋದು, ಇವ್ನು ಏನು ನಾನು ಹೇಳ್ಕೊಟ್ಟೆ ಹೇಳ್ಸೋದು ನೋಡ್ಕೋಬೇಕಾರೆ. ನಾನ್ ಹೇಳ್ಕೊಟ್ಟಿದ್ದ ಡೈಲಾಗ್ ನೀನ್ ವಿಜಯ್ ಹೆಂಗೆ ಹೊಸ ವಿಜಯ್ ಅಂತ ಒಂದು ಚಾಲೆಂಜ್ ಕೊಡ್ರಿ ಅಂತ ವಿಜಯ್ ವೈಟಿಂಗ್ ಮಾಡಲ್ಲ. ಆತರ ಎಲ್ಲ ಕೆಟ್ಟ ಹುಡುಗ ಅಲ್ಲ ಗೈಸ್ ವಿಜಯ್. ಕೆಟ್ಟ ಹುಡುಗ ಅಂತಲ್ಲ, ಆತರ ಅಲ್ಲ. ಅಷ್ಟೊಂದು ಕೆಟ್ಟ ಹುಡುಗ ಅಲ್ಲ. ಇನ್ನೊಬ್ರು ಹುಡುಗಿಗೆ ಅವನು ಬೇರೆ ಹುಡುಗಿಗೆಲ್ಲ ಅವನತ್ರ ಮಾಡಲ್ಲ. ನಮ್ಮ ಅಕ್ಕಂಗೆ ಗೈಸ್ ನಾನು ವಿಜಿನ ಆತರ ದಿಲ್ ಖುಷಿ ಆಗೋಯ್ತು. ಸುಮ್ಮನೆ ತಿನ್ನೋದು, ಡೈಲಿ ತಿನ್ನೋದು, ಯಾರಿಗೂ ಕೊಡ್ಬೇಕು. ಈಗ ಬೇಕಂತಾನೆ ನಮಗ್ ಬಿಟ್ಟು ಒಬ್ಬೊಬ್ಬರೇ ತಿಂತಿದ್ದೀರಾ. ಅತ್ತಿಗೆನೂ ಏನಾಗ್ಬೇಕಿರು? ಅತ್ತಿಗೆ ಅಕ್ಕ, ನಾನು ವೆಜ್ ಡವ್ ಅಂದ್ರೆ ನೀವು ಅತ್ತಿಗೆನೇ ಆಗ್ಬೇಕು ನನಗೆ. ನಾನು ವೆಜ್ ಲವರ್, ನಿಮ್ಮನೆ ಸೊಸೆ. ಹಾ ಅಕ್ಕ ಹೆಸರು ಕೇಳಿದ್ರೆ ಸಹನ ಅಂತ. ಅಕ್ಕ ಸುಮಾರು ಡೌನ್ನೆಲ್ಲ ಕಟ್ ಮಾಡಿಸ್ಬಿಟ್ಟಿದೀನಿ ಅಕ್ಕ. ಇವಾಗ ನಾನು ಒಬ್ಳು ನೀವು ಒಂದು ಫೋನ್ ಚೆಕ್ ನಾನು ನಿಮ್ಮ ಮನೆಗೆ ಬರಲಾ? ಏನೇನು ನಿನ್ ತೆಗಿತಿಲ್ಲ ಕಡೆ ದೀಕ್ಷಿತ ಇವಳು ಹತ್ರ ಬಾಯ್ಲಿ ಅನು ನಿಂಗೇನೋ ಹೇಳ್ಬೇಕಂತೆ. ಇವತ್ತು ಯಾಕೋ ವ್ಲಾಗಿಗೆ ಬರಲ್ಲ ಅಂತವಳೆ ನೋಡಿ ಅನು. ಅಲ್ಲೇ ಅನು ಬಾ ಪ್ಲೀಸ್. ಆಯ್ತು ಬರ್ತೀನಿ ನಡಿ ಬಾ. ಅವಳು ದೀಕ್ಷಿತ ಬರಲ್ಲ ಕಡೆ ವ್ಲಾಗಿಗೆ. ಒಳಗಡೆ ವಿಜಿಗೆ ಏನು ಹೇಳ್ಬೇಕು ಅಂದ್ರೆ ಆದ್ಯನ್ ಕಾಳಾಕ್ತಿದ್ದ ಅಕ್ಷರ. ವಿಜಿ ನಿಮ್ ದೊಡ್ಡ ಫ್ಯಾನ್ ಅಂತ ಅವಳು. ಹೌದು ನಿಜ. ಅತ್ತೆ ಒಂದ್ ನಿಮಿಷ, ಅತ್ತೆ ಕಾರುತ್ತೆ. ಇಲ್ಲ ನಾನ್ ಯಾಕೆ ಇಟ್ಕೊಳ್ಳಿ ಮೈಕ್ನ? ನಿಂಗೆ ಏನೋ ಹೇಳ್ಬೇಕಂತ ಕಡೆ ಇಸ್ರಾರು ಬ್ಲಾಗ್ಗೆಲ್ಲ ಹಾಕ್ಬೇಡಿ ಇದನ್ನ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಮಾತಾಡಿ ಸರ್. ಮಾತಾಡ್ತಾರ ಅವ್ರೇನು? ಮಾತಾಡಿಲ್ವಾ? ಅವ್ನು ಡೈರಿ ಮಿಲ್ಕ್ ಎಲ್ಲ ತಗೊಂಡು ಮಚ್ಚ. ಒಂದ್ ನಿಮಿಷ ಕೂತ್ಕೊಳ್ರಿ ಕಾರ್ ಒಳಗಡೆ. ನಿಸರ್ಗ ಅವ್ರಿಗೆ ನಿಮ್ಗೆಲ್ಲ ನಿಸರ್ಗ ಬೇಗ ಹೇಳು.
ಏನಂತ ಹೇಳಿ ಅಯ್ಯೋ ಪ್ರಿಪೇರ್ ಆಗಿ ಬಂದು ಹೇಳು. ಏನ್ ಹೇಳ್ಬೇಕು ಅಂತ. ನಾನು ಹೇಳ್ಕೊಡ್ತೀನಿ. ಅದು ಚಾಕ್ಲೇಟ್ ಕೊಡು ಅವನು ಅವನ ಮೇಲೆ ಹೇಳು. ನನಗೆ ಗೊತ್ತೇ ಇಲ್ಲ ಇನ್ನು. ಏಕೆ ಹೇಳೋದು ಬೇಗ ಹೇಳು ಅವ್ರು. ಗೊತ್ತೇ ಇಲ್ಲ ಎಲ್ಲಿ ಕರ್ಕೊಂಡು ಹೋಗೋದ ಬನ್ನಿ. ನಿಮಿಷ ಇರ್ರಿ. ಸೇವ್ ಮಾಡಿದೀನಿ ನೋಡು. ಯಾರಿಗೆ ಸರಿ ಯಾರು ಪ್ರಪೋಸ್ ಮಾಡೋಕ್ಕೋಸ್ಕರ ಸೇವ್ ಮಾಡಿದ ಅದನ್ನು? ಪ್ರಪೋಸ್ ಮಾಡ್ಲಿ. ಸಿಸ್ಟರ್ ರೆಡಿ ಪ್ರಪೋಸ್ ಮಾಡಕ್ಕೆ. ನಾಚಿಕೆ ನೋಡು. ಸಿಸ್ಟರ್ ಹೋಯ್ತು ಅವನಿಗೆ ಪ್ರಪೋಸ್ ಮಾಡಕ್ಕೆ. ಚಾಕ್ಲೇಟ್ ಮಂಡಿ ಊರಿ ಬೆಟ್ಟಬೇನು, ಹೃದಯ ಕಾಲಡಿ ಇಡಬೇನು, ತೆಗೆದು ಬಚ್ಚಿಟ್ಟಿಕೋ ಇಲ್ಲ ತುಳಿದು ಕಾಲು ತೊಳೆದಿಕೋ. ಮತ್ತೆ ಸಿಂಪಲ್ ಡೈಲಾಗ್ ಹೇಳ್ಬಿಟ್ಟು ಬೇಡ ಮಾಡೋ ತೀರ್ಮಾನ ಐ ಲವ್ ಯು ಅನ್ನೋದು. ಬೇಡ ಮೌನ ಮಾಡೋ ತೀರ್ಮಾನ ಅಂತೀನಿ ಅಷ್ಟೇ. ಬೇಡ ಮೌನ ಮಾಡೋ ತೀರ್ಮಾನ ಐ ಲವ್ ಯು ಮಚ್ಚ ಹೆಂಗ್ ಕೇಳಲಿ? ಬಗ್ಕೊಂಡು ಕೇಳ ನಿಂತ್ಕೊಂಡು ಕೇಳ. ಮಂಡಿ ಊರ್ಬಿಟ್ಟು ಕೇಳು ಮಚ್ಚ, ಸಕ್ಕತ್ತಾಗಿರುತ್ತೆ. ಬೇಡವೇನು ಅದು ಬೇಡ ಮಗ. ಏನು ಅಂದ್ರೆ ಲಾಸ್ಟಲ್ಲಿ ಬೇಡ ಈ ಮೌನ ನಿಸರ್ಗ. ಗೈಸ್ ಇವಾಗ ಗೂಳಿಗೆ ಫೋನ್ ಮಾಡ್ತವನಿ. ಗೂಳಿ ಮಾತಾಡಿಸ್ಬೇಕು ಅನಿಸ್ತಾ ಇದೆ. ಸೊ ಫೋನ್ ಮಾಡ್ತವನಿ. ಮಾಡಿರಿ ಫೋನ್. ಮತ್ತೆ ಗೈಸ್ ಇದು ಏನ್ ನಿಮ್ ಕನ್ಸಲ್ಲ ಈ ಸಲ ಫುಲ್ ಬೇಜಾರು. ಹುಡುಗಿ ಕಾರ್ ಹತ್ತಿಲ್ಲ, ಪ್ರಪೋಸ್ ಮಾಡಕ್ಕೂ ಆನಿಲ್ಲ. ಇತ್ತಾಗೆ ಚೆನ್ನಾಗಿದೆ ಪ್ರಪೋಸ್ ಮಾಡ್ಬಿಟ್ಟಿದ್ರೆ. ರಿಂಗ್ ಲೊಟ್ಟು ನೋಡಿ ಬೆಳೆದು. ಹಲೋ ಏನಪ್ಪ ದೊಡ್ಡ ಮನ್ಸ, ಏನ್ ಮಾಡ್ತಿದ್ಯಾ? ಚಿಕ್ಕ ಮನ್ಸ ಏನ್ ಮಾಡ್ತಿದ್ದೀರಿ? ಎಲ್ಲಿದ್ಯೋ? ಎಲ್ಲಿ ಹೋಗಿದ್ಯೋ? ಏ ನಾನು ಬೋಗದಿದ್ದವನಿ ಬಲ ಬೋಗದಿದ್ದವನಿ ಬಾ ಬೋಗದಿದ್ದವಿದೀನ್ ಬಲ ಬೋಗದಿದ್ದವಿದೀನ್ ಬಾರೋ. ಇಬ್ರು ಹುಡುಗಿರವ್ರೆ. ಇದು ನಿಸರ್ಗನ್ ಫ್ರೆಂಡ್ಸ್ ಅವ್ರೆ ಬಾ. ಜಗಳ ಪಗಳ ಆಡಿ ಕಾರಿಸ್ಕತ್ತು ಬೇರೆ ಮದುವೆ. ವಿಜಯ್ ಏನಾರು ಹೆಚ್ಚು ಕಮ್ಮಿ ಆದ್ರೆ ನಮಗೂ ಅವಳೆ ಹೊಣೆ. ನಿನ್ ತರ ಎಲ್ಲ ಕಲಿಯಂದ್ರು ಕಲಿಯಲ್ವಲ್ಲ ಮುದೇವಿ ನೀನು. ಲೇಡಿ ವಿಜಯ್ ಈ ತರ ಅಮಾಯಕರು ಜೀವ ತೆಗೆಯಲ್ಲ ನೋಡಿ ಕಲಿಯಕ್ ಹೋಗಿ. ಲೇಡಿ ವಿಜಯ್ ಇಲ್ಲ ಚೆನ್ನಾಗಿ ಓಡಿಸ್ತಾರೆ, ಏನಿಲ್ಲ. ವಿಜಯ್ ಏನಾದ್ರು ಇಂಟರ್ನ್ಯಾಷನಲ್ ಟ್ರಿಪ್ ಹೋದ್ರೆ ಡ್ರೈವರ್ ಇವ್ರನ್ನ ಇಟ್ಕೋಬೋದಲ್ಲ. ಸ್ಯಾಲ್ರಿ ಎಷ್ಟು ಕೊಡುವ ವಿಜಯ್? ಕೊಡ್ಬೇಕು ಒಂದು 75,000. ಏನಕ್ಕೆ ಈ ತರ ಅಚ್ಚುಕಟ್ಟಾಗಿ ಅಮ್ಮ ಇರಪ್ಪ ಅಚ್ಚುಕಟ್ಟು ಅಂತ ಬೇರೆ ಹೇಳ್ತಿದ್ದೀನಿ. ನೀನು ಸ್ಲೋ ಮಾಡಿ ಆರ ನೋಡಿರಿ ಫಸ್ಟ್. ಕೂಲ್ ಗಾಬರಿ ಆಯ್ತು. ಇರ್ಲ ವಿಜಯ್ ಗಾಡಿ ಬೇರೆ ಬರ್ತದೆ ಅನ್ನೋ ಒಂದು ಗಾಡಿ ಇದೇ ಅಚ್ಚುಕಟ್ಟು. ಇವ್ರು ಅಚ್ಚುಕಟ್ಟು. ಅವರೆಲ್ಲ ಗಾಬರಿ ಮಾಡಿದಕ್ಕೆ ಬಿಟ್ಟಿ ನೋಡಿ ಇನ್ನೊಂದ್ಸತಿ ಆಫ್ ಮಾಡ್ತಾರೆ. ಆಫ್ ಮಾಡ್ಬಾರ್ದಂಗೆ ಡೈರೆಕ್ಟ್ ಆಗಿ. ನಾನು ಆಫ್ ಮಾಡಿಲ್ಲ. ಯಪ್ಪ ಇರ್ರಿ ಸಾಕು ಓಡಿಸಿ ಮನೆ. ಮೂರನೇ ಗೆರೆ ಐತೆ ಕ್ಲಚ್ ಹಿಡ್ಕೊಳ್ರಿ. ಇಲ್ಲ ವಿಜಯ್. ಅಯ್ಯೋ ಶಿವನೇ, ಈ ಸಾಂಗ್ ಬೇರೆ ಕೇಳು. ಎಣ್ಣೆಕ್ಳು ಗಾಡಿ ಕೊಟ್ರೆ ಎಣ್ಣೆಕ್ಳು ಯಾವಾಗ್ಲೂ ಹಿಂಗೆ ಬೀಜನ ಬಾಯಿಗೆ ಬರ್ಸೋದು. ನಾನು ಎಲ್ಲೂ ಕಲ್ತಿ ಎಲ್ಲ ಹೋಗಿ ಇವಾಗ ಕಲಿದೇನೆ ಓಡಿಸ್ತಿದ್ದೀನಲ್ಲ ಅದು ಕೊಡ್ಬೇಕು. ಇಲ್ಲ ತಗೊಂಬ, ಇವ್ರ ಫ್ರೆಂಡ್ ಮಾಡ್ತಿರ್ಬೇಕು, ಏನೋ ಪಿಕ್ ಮಾಡಿ ಮಾತಾಡು. ಗೈಸ್ ಸದ್ಯ ಕಾರ್ ಕೊಟ್ಟರು ವಾಪಸ್ ನನ್ನ ಕೈಗೆ. ತಾಯಿ ಗೈಸ್ ಇವಾಗ ನಮ್ಮ ಗೂಳಿ ಜೊತೆ ಕಾಂಪ್ರೂವ್ ಆಗಕ್ಕೆ ಅಂತ ಅಂದ್ಬಿಟ್ಟು ಬಂದಿದೆ. ಬನ್ನಿ ಗೂಳಿ ಜೊತೆ ಫೈನಲ್ ಆಗಿ ಕಾಂಪ್ರೂವ್ ಆಯ್ತವನಿ. ನಾನು ವಿಜಯ್ ಇಬ್ಬರೇ ಬಂದಿರೋದೆ ಗೈಸ್. ಇಸ್ರಾರು ನಿಸರ್ಗ ಅವ್ರು ಯಾರು ಬಂದಿಲ್ಲ. ಇಲ್ಲೇ ಅವನೇ ಗೂಳಿ. ಬನ್ನಿ ಇವಾಗ ಮಾತಾಡಿಸಿ ಫುಲ್ ಕ್ಲಾರಿಟಿ ತಗೊಂಡು, ಫುಲ್ ಕ್ಲಾರಿಟಿ ನಿಮಗೂ ಕೊಟ್ಟು ಕ್ಲಾರಿಫೈ ನಾವು ಮಾಡ್ಕೊಂಡು ಫೈನಲಿ ನಾನೇ ಫಸ್ಟ್ ಮಾತಾಡಿಸ್ಬಿಟ್ಟೆ ಗೈಸ್. ಗೂಳಿಯೇ ಫಸ್ಟ್ ಮಾತಾಡ್ಸಿದ್ದಲ್ಲ, ನಾನೇ ಫಸ್ಟ್ ಮಾತಾಡಿಸ್ದೆ ಮಚ್ಚ. ಅಂದರೆ ಮುಂಚೆ ಎಲ್ಲ ನಾವು ಎಷ್ಟು ಚೆನ್ನಾಗಿದ್ದೋ ನಿಮಗೆ ಗೊತ್ತು. ನಾ ಇಂಥ ಎಲ್ಲೇ ಹೋದ್ರೂ ಗೂಳಿ ನನ್ನ ಜೊತೆಗೆ ಹೋಯ್ತಿದ್ದು. ಸೊ ಅಷ್ಟಿದ್ದಾಗ ಏನ್ ಸುಮ್ಮನೆ ಇವಾಗ ಮಾತಾಡ್ಸ್ಕೊಳ್ದೆ ಹೋಯ್ತಾನೆ ಇದ್ರೆ ಹಂಗೆ ಆಗ್ಬಿಡ್ತೀವಿ. ಅವನೇ ಫೋನ್ ಮಾಡು. ಹಲೋ ಲೇ ಇಲ್ಲೇ ಇದ್ದೀನಲ್ಲ ಮಾಮ್ಸ್, ನಮಸ್ಕಾರ. ಆರಾಮ? ಎಸ್ ನಮ್ ಗೂಳಿ ಸಿಕ್ತ
ಕೊನೆಗೂ ಕಾಂಪ್ರೋ ಆಯ್ತಿದೀವಿ ನಾನು ಕೂಡ. ಇನ್ನೂ ಇಲ್ಲ, ಒಂದು 5 ನಿಮಿಷ ಆಮೇಲೆ ಲಾಗ್ ಮಾಡ್ತೀವಿ. ಗೈಸ್ ಒಂದು 5 ನಿಮಿಷ ಲಾಗ್ ಮಾಡ್ತೀವಿ, ಒಂದು 5 ನಿಮಿಷದವರೆಗೂ ವೆಯ್ಟ್ ಮಾಡ್ತಾರೆ. ಗೈಸ್ ಇಲ್ಲೇ ಹಂಗೆ ಒಂದು ಕೆರೆ ತಗೊಂಡಿದ್ದ ವಿಜಿ. ಇವಾಗ ಈಜು ಹೊಡಿಯೋಕ್ಕಲ್ಲ, ಅಲ್ಲಿ ಮೀನು ಹಿಡಿತವ್ರೆ, ಮೀನು ಹಿಡಿಯೋದಾಗ ಹೋಯ್ತವೆ. ಗೈಸ್ ಈ ಥರ ಎಲ್ಲ ಸಾಹಸ ಮಾಡ್ಕೊ ಹೋಗ್ಬೇಕು ಮೀನು ಹಿಡಿಯೋರ್ದಕ್ಕೆ. ಬ್ರೋ ನಮಗೂ ಮೀನು ಕೊಡ್ತೀರಾ? ಮೀನು ಸಿಕ್ಕಿದ್ರೆ ಕೊಡ್ತೀರಾ? ಎರೆಹುಳೆಗಳು ಗೈಸ್, ಅಲ್ಲಿ ಎರೆಹುಳೆಗಳು ಗೈಸ್. ಒಂಥರ ಪ್ಲೇಸ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸ್ಬಿಟ್ಟು ಈ ಕಡೆ ಬಂದ. ನಮ್ಮ ಮೈಸೂರು ಬ್ರೋ, ಮೈಸೂರು ಗೈಸ್. ಆ ಕೊಕ್ಕೆ ಹೊಳಿಕೆ ಇದು ಎರೆಹುಳ ಹಾಕ್ಬಿಟ್ಬಿಟ್ಟವ್ರೆ, ಸಿಗಲ್ಲ ನೋಡೋದು ಗೈಸ್. ವೆಯ್ಟ್ ಮಾಡ್ದೋ, ಸಿಗೋದು ಕಾಣೆ ಅನಿಸ್ತು, ಅದಕ್ಕೆ ಹೋಯ್ತಾವೆ ಇವಾಗ. ಗೈಸ್ ಫೈನಲಿ ಗೂಳಿ ನನ್ನ ಜೊತೆ ಅವನೇ ಇವಾಗ. ಇಷ್ಟು ದಿವಸ ಗಂಟೆ ಗೂಳಿ ಜೊತೆ ಮಾತಾಡ್ತಿರ್ಲಿಲ್ಲ. ಕ್ಲಾರಿಟಿ ಅವನು ಮಾತಾಡ್ಸಿದ್ರೆ ಕ್ಲಾರಿಟಿ ಕೊಡ್ತೀವಿ ಅಂತ ಹೇಳಿದೆ. ನಾನೇ ಮಾತಾಡ್ಸ್ಕೊಂಡು ಹೋದೆ. ಫಸ್ಟ್ ಟೈಮ್ ನಾನೇ ಮಾತಾಡ್ಸಿದ್ದು, ಇನ್ಯಾರು ಇಲ್ಲ. ನಾನೇ ನನ್ನ ತಮ್ಮನ ಮಾತಾಡ್ಸಿದ್ದು. ಇವಾಗ ಗೂಳಿನೇ ಕ್ಲಾರಿಟಿ, ನಮ್ಮ ಬಾಮೈದನ ಮಾತಾಡ್ಸಿದ್ದು. ಇವಾಗ ಗೂಳಿನೇ ಮಾತಾಡ್ತಾನೆ ನೋಡಿ ಗೈಸ್. ಇಷ್ಟು ದಿವಸ ಗಂಡ ನಾನು ಅಪ್ಪಿ ಜೊತೆ ಯಾವುದೇ ಥರ ವ್ಲಾಗ್ಸ್ ಮಾಡ್ತಿರ್ಲಿಲ್ಲ, ಗೂಳಿ ಜೊತೆ ಯಾವುದೇ ಥರ ವ್ಲಾಗ್ಸ್ ಮಾಡ್ತಿರ್ಲಿಲ್ಲ. ವ್ಲಾಗ್ಸ್ ಮಾಡೋಕ್ಕೆ ಕಾರಣ ಏನು ಅಂದರೆ ಗೂಳಿ ನಾನು ಮಾತಾಡಿಸ್ತಿರ್ಲಿಲ್ಲ. ಇವತ್ತು ನಾನೇ ಫೋನ್ ಮಾಡಿ, ನೀವು ವ್ಲಾಗಲ್ಲಿ ನೋಡ್ದಂಗೆ ನಾನೇ ಫೋನ್ ಮಾಡಿ ಗೂಳಿನ ಮಾತಾಡಿಸ್ಕೊಂಡು ಇವಾಗ ನಾನು ಗೂಳಿ ಮಾತಾಡಿಸ್ತಾವೆ. ಫುಲ್ ನೀಟಾಗಿ ಮಾತಾಡಿಸಿ ಚೆನ್ನಾಗಿ ಇಬ್ರು ಒಂದಾಗವೆ. ಮತ್ತು ಜಗಳ ಆಗಿದೆ ಅಂತಕ್ಕೆ ಅಂತ ಗೂಳಿ ಕ್ಲಾರಿಟಿ ಕೊಡೋಕೆ ಇಷ್ಟ ಇದ್ರೆ ಹೇಳ್ತೀನಿ ಅಂತ ಹೇಳಿದ್ವಿ. ಇವಾಗ ಗೂಳಿನೂ ಓಕೆ ಅಂತಂದವ್ರೆ, ಮಾತಾಡ್ಕೊಂಡು ಇವಾಗ ಕಂಪ್ಲೀಟ್ ಆಗಿ ಹೇಳ್ತಾವೆ. ಹೇಳ್ಬಿಡಿ. ಏನಂದ್ರೆ ಅಷ್ಟಿಸಿಂದ ನೀವು ಕಮೆಂಟ್ ಆಗ್ತಿರೋದ್ರಿಂದ ನಾವು ಅದೇ ಆ ವಿಷಯಕ್ಕೋಸ್ಕರ ಅವತ್ತು ಲಾಗ್ ಮಾಡಿದ್ದೇನಿದ್ರು ಅಂದ್ರೆ ನನಗೆ ಗೊತ್ತಾಯ್ತು, ವಿಜಯ್ ಮತ್ತೆ ಶರತ್ ಮಾತಾಡ್ಕೊಂಡಿರೋದು ನನಗೆ ಅವಾಗಲೇ ಗೊತ್ತಾಯ್ತು. ಅವ್ರು ಅಷ್ಟೊಂದು ಸೀರಿಯಸ್ ಆಗಿ ಯಾವತ್ತೂ ಜಗಳ ಆಡಲ್ಲ ಅವ್ರಿಬ್ರು. ಅವ್ರ ಬಗ್ಗೆ ಅವಾಗ್ಲಿಂದನೂ ಗೊತ್ತು. ಅದಕ್ಕೋಸ್ಕರ ನಾನು ಅವಾಗಲೇ ಅನ್ಕೊಂಡೆ, ಇವರಿಬ್ರು ಪಕ್ಕ ಪ್ರ್ಯಾಂಕ್ ಮಾಡ್ತವ್ರೆ. ಅದಕ್ಕೋಸ್ಕರ ನನ್ಗೆ ಅವಾಗಲೇ ಗೊತ್ತಾಯ್ತು. ಅದಕ್ಕೋಸ್ಕರ ನಾನೇ ನಮ್ಮ ಮನ್ಸರ ಏನ್ ಮಾತಾಡಿಲ್ಲ, ಸುಮ್ನೆ ವ್ಲಾಗ್ಗೋಸ್ಕರ ನನ್ಗೂ ಒಂದು ಸಪೋರ್ಟ್ ಅಂತ 1000 ಜನ ಬಂದು ಏನೇ ಹೇಳಿದ್ರು ನಾನು ನಂಬಲ್ಲ. ಗೂಳಿ ಬಂದು ಸೀರಿಯಸ್ ಆಗಿ ಹೇಳಲ್ಲ. ನೀವ್ ಎಷ್ಟು ನನ್ನ ಹಳೆಯ ಬ್ಲಾಗ್ಸ್ ಎಲ್ಲ ನೋಡ್ಕೊಂಬಂದ್ರೆ ಅರ್ಥ ಆಯ್ತದೆ. ಗೂಳಿ ನನ್ನ ಬ್ಲಾಗ್ ಅಲ್ಲಿ, ನೀವು ಗೂಳಿ ಅಪ್ಪಿರೋ ಬ್ಲಾಗ್ ಅಲ್ಲಿ ಅಬ್ಸರ್ವ್ ಮಾಡ್ರಿ. ಗೂಳಿ ಅವನ್ ತಂಗಿ ಬ್ಲಾಗ್ ಅಲ್ಲಿ ಆಗ್ತಿರೋ ಎಫರ್ಟ್ಸ್ ನನ್ನ ಬ್ಲಾಗ್ ಅಲ್ಲಿ ಬಂದು ಹಾಕೋನೆ. ನನಗೆ ಅದು ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ಗೂಳಿ ಆ ತರ ಮಾತಾಡೋನೆ, ಅದನ್ನ ನಾನು ನಂಬೋದು ಇಲ್ಲ. ಅದು ಅವನು ಬ್ಯಾಂಕು ಅಂತ ಅನ್ಕೊಂಡು ಅಂದ್ರೆ ಕೇರಳದಲ್ಲಿ ಇವನು ನನ್ನ ತಂಗಿಯಿಂದ ನೀನ್ ಬೆಳೆದಿರೋದು ಅಂತ ಹೇಳಿ ನನ್ ಮನ್ಸರ ಮಾತಾಡಿರೋ ಮಾತಲ್ಲ ಅದು ಪ್ರ್ಯಾಂಕ್ ಅಂತ ಗೊತ್ತಾದ್ಮೇಲೆ ನಾನು ಮಾತಾಡಿದ. ಅಲ್ಲಿವರೆಗೂ ನಾನು ಬೇಕಾದ್ರೆ ಮತ್ತೆ ಹಾಕೊಂಡ್ ನೋಡಿ, ಅಲ್ಲಿ ಅದು ಸ್ವಲ್ಪ ಹೊತ್ತು ನಾನು ಅವ್ರನ್ನ ಇಬ್ರು ಜಗಳನ ಬಿಡ್ಸಕ್ಕೂ ನಾನು ಟ್ರೈ ಮಾಡ್ತಿದ್ದೆ. ಯಾಕೋ ಶರತ್ ಮತ್ತೆ ಇವನಿಬ್ರು ಸೀರಿಯಸ್ ಆಗಿ ಜಗಳ ಆಡಲ್ಲ ಅನ್ಕೊಂಡ್ ಅವಾಗ ನನ್ಗೆ ಗೊತ್ತಾದ್ಮೇಲೆ ನಾನು ಸ್ವಲ್ಪ ಯಾಕೋ ನಾವು ಸ್ವಲ್ಪ ಸಪೋರ್ಟ್ ಮಾಡೋಣ ಅನ್ಕೊಂಡ್ ಬ್ಲಾಗ್ಗೆ ಇದ್ ಮಾಡದ್ನ. ಅವಾಗ ಹಿಂಗೆಲ್ಲ ಆಗಿ ಸೀರಿಯಸ್ ಆಗಿ ನಾವು ಆ ವಿಷಯಕ್ಕಂತೂ ಯಾವುದೇ ಕಾರಣಕ್ಕೂ ಜಗಳ ಆಡಿಲ್ಲ. ನಾವೇನೇನೋ ಸಣ್ಣ ಪುಟ್ಟ ವಿಷಯಕ್ಕೆ ಸ್ವಲ್ಪ ಕೇರಳದಿಂದ ಬಂದಾದ್ಮೇಲೆ ಮನಸ್ತಾಪ ಆಗಿದೆ ಅಷ್ಟೇ. ಅದು ಬಿಟ್ರೆ ಅದು ಸಣ್ಣ ಪುಟ್ಟ ವಿಷಯಕ್ಕೆ ಸಿಲ್ಲಿ ಮ್ಯಾಟ್ರಿಗೆ ಅಷ್ಟೇ. ನಾವ್ ಯಾವುದೇ ಕಾರಣಕ್ಕೂ ನಾವು ಈ ಫ್ಯಾಮಿಲಿ ಮ್ಯಾಟ್ರ್ ಆಗ್ಲಿ, ನಮ್ ಪರ್ಸನಲ್ ಆಗ್ಲಿ ಯಾವ ವಿಷಯಕ್ಕೂ ಜಗಳ ಆಡಿದವ್ರಲ್ಲ ಇಲ್ಲಿವರೆಗೂ. ಏನೋ ಸಣ್ಣ ಪುಟ್ಟ ವಿಷಯ ಎಲ್ಲರ ಜೊತೆನೂ ಚೆನ್ನಾಗಿ ಅವನೇ ಎಲ್ಲ ಫ್ಯಾಮಿಲಿ ಅವ್ರು ಎಲ್ಲ. ನಾನು ಶರತ್ ಅಷ್ಟೇ ಇಬ್ರು ಮಾತಾಡ್ತಿರ್ಲಿಲ್ಲ. ಎಲ್ಲ ಚೆನ್ನಾಗಿ ಇದೀವಿ, ಎಲ್ಲಾನು ಚೆನ್ನಾಗಿವ್ರ. ನಾನು ಶರತ್ ಅಷ್ಟೇ ಮಾತಾಡ್ತಿರ್ಲಿಲ್ಲ. ಇನ್ ಅದ್ ಬಿಟ್ರೆ ಇನ್ನೇನು ಇಲ್ಲ. ಅದನ್ನು ಸಣ್ಣ ಪುಟ್ಟ ಸಿಲ್ಲಿ ಮ್ಯಾಟ್ರಿಗೋಸ್ಕರ ನಾವು ಸ್ವಲ್ಪ ಏನೋ ಅಂತಾರಲ್ಲ ಜಗಳ ಆಡಿದಷ್ಟೇ. ಅದ್ ಬಿಟ್ರೆ ನಾವು ಯಾವ ವಿಷಯಕ್ಕೋಸ್ಕರನೋ ಅದೆಲ್ಲ ಅದು ಆ ವಿಡಿಯೋನ ಯಾರು ಸೀರಿಯಸ್ ಆಗಿ ತಗೋಬೇಡಿ. ನಿಮ್ಮ ಸಪೋರ್ಟ್ಗೆ, ನಿಮ್ಮ ಪ್ರೀತಿಗೆ ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ಲವ್ ಯು ಗೈಸ್. ಜಾಸ್ತಿ ಲವ್ ಯು. ನಿಮ್ಮಿಂದ ನಾವು ಮತ್ತೆ ಗೈಸ್ ಇಷ್ಟೇ. ಅದಾದ್ಮೇಲೆ ನಾನೇ ಫೋನ್ ಮಾಡಿ ಮಾತಾಡ್ಸ್ಕೊಂಡೆ. ಇಷ್ಟೇ ಆಗಿದ್ದೀನಿ, ಏನಿಲ್ಲ. ನಾವು ಸಣ್ಣ ಪುಟ್ಟ ವಿಷಯಕ್ಕೋಸ್ಕರ ಮಾತಾಡಿದ್ದು ಅಷ್ಟು ಬಿಟ್ರೆ ನಾವ್ ಏನ್ ಬೇಕು ಎಂತ ದೊಡ್ಡ ಮ್ಯಾಟ್ರಿಗೋಸ್ಕರ ಏನ್ ಜಗಳ ಆಡಿಲ್ಲ. ಸಣ್ಣ ಪುಟ್ಟ ಸಿಲ್ಲಿ ಮ್ಯಾಟ್ರಿಗೋಸ್ಕರ ಅಷ್ಟೇ ಜಗಳ ಆಡಿದ್ ನಾವಿಬ್ರು ಅಷ್ಟೇ. ನಿಮ್ಮಿಂದ ನಾವು ನಿಮ್ ಪ್ರತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗಿರಲ್ಲ. ಲವ್ ಜಾಸ್ತಿ. ಇವಾಗ ಬನ್ನಿ ಅಪ್ಪಿ ಅವ್ರ ಮನೆಗೆ ಹೋಗಿ ಅಪ್ಪಿ ಜೊತೆ ವ್ಲಾಗ್ ಮಾಡ್ತೀವಿ. ಅಪ್ಪಿ ಜೊತೆ ವ್ಲಾಗ್ ಮಾಡಿ ಹೆಚ್ಚು ಕಮ್ಮಿ ಒಂದು 15 ದಿವಸ ಆಗಿರ್ಬೇಕು. ಬನ್ನಿ ಅಷ್ಟೇ. ಲವ್ ಜಾಸ್ತಿ. ಬಂದು ಗೂಳಿ ಹೊರಟಿದ್ದಾಗೆ ಬನ್ನಿ ಇವಾಗ ಮಾಮ್ಸ್ ಗೂಳಿ ಮರಿಯವ ಅಪ್ಪಿ ಮಲಗವ್ರ ಗೈಸ್. ಎಷ್ಟೊಂದು ದಿವಸ ಆಗ್ಬಿಟ್ಟಿದ್ದು ಗೂಳಿಯವ್ರ ಒಟ್ಟಿಗೆ ಬಂದು. ಸುಮಾರು ದಿವಸ ಆದ್ಮೇಲೆ ಗೂಳಿಯವ್ರ ಮನೆಗೆ ಬಂದ್ಬಿಟ್ಟಿರೋದು. ಗುಳಿ ಬಾಟ್ಲೆ ಆಡಿಸ್ತು, ಜ್ಯೂಸ್ ಮಾಡಿದ್ರೆ ಕುಡಿತು ಗುಳಿ ಮರಿ. ಓಕೆ ಅಪ್ಪಿ ಯಾರು
ಯಾರು ಅಪ್ಪಿ ಅಂದ್ರೆ ಯಾರು ಅಂತ ಅಪ್ಪಿ ಇಲ್ವಾ ಗೈಸ್ ಅಪ್ಪಿನೇ ಇಲ್ಲ ಗೈಸ್ ಅಪ್ಪಿ ಅಪ್ಪಿ ಇಲ್ಲಲ್ಲ ಅಪ್ಪಿ ಇಲ್ಲ ಇದಕ್ಕ ಊರ್ಗ ಹೋಗಕ ಇದಕ್ಕೆ ಕ್ಯಾಪರ್ ಓ ಗೈಸ್ ಅಪ್ಪಿ ಮಾರಾಕ್ಬಿಟ್ಟಂತೆ ಗೈಸ್ ಅಪ್ಪಿನ ಎಲ್ಲೂ ಮಾರಾಕಿಲ್ಲ ಅಪ್ಪಿ ಅವ್ರ ಅಜ್ಜಿ ಮನೆಗೆ ಹೋಗೋಣ ಹಾ ಮಾವ ಬರ್ತೀವಿ ಇನ್ನೇನು ಗುಳಿ ಮರಿ ಬಲ್ಲ ನಮ್ಮ ಮನೆಗೆ ಹೋಗಿದಾಗ ಏನಕ್ಕೆ ಜಗಳ ಆಡಿದ್ರಿ ಏನು ಅಂತ ಕೇರಳದಿಂದ ಬಂದಾದ್ಮೇಲೆ ಜಗಳ ಆಡಿದ್ ಮಾವ ಇವಾಗ ಅದಕ್ಕೆ ಒಂದಾಗಾಕೆ ಅಂತ ಅನ್ಬಿಟ್ಟು ನಾನೇ ಫೋನ್ ಮಾಡ್ಬಿಟ್ಟು ಕುಡೀರಿ ಒಂಚೂರ ಮಕ್ಕಳು ಒಳ್ಳೆ ದೇಶದಲ್ಲಿ ಎದುರು ಕೊಡಿ ನೀವು ಮನಿಕಂದ್ರೆ ಹೆಸರು ಕೊಟ್ಟಂಗೆ ನಾವು ಪತ್ರೊಳಿ ಮದುವೆ ಪತ್ರೊಳಿ ಮದುವೆ ಮಾವ ಬಡ್ಡಿ ಐದ್ನೇನು ಮಾವ ಅನ್ಸದೆ ಬಡ್ಡಿ ಐದ್ನೇನು ಮಾವ ಅನ್ಸದೆ ಗುಳಿಗೆ ಎಷ್ಟು ಹೇಳಿದ್ರೆ ಬುದ್ಧಿ ಕಲ್ತ ಹೋಮಗ ಒಂದ್ಸತಿ ಬಡ್ಡಿ ಐದ್ನೇನು ಮಾವ ಇದು ಜಿಮ್ ಕುಡಿತಾರಲ್ಲ ಅದು ಕುಡಿದವ ನಂದು ಅದು ಈ ನನ್ನ ಮಗ ನನಗೂ ಬೇಕು ಅಂದ್ಬಿಟ್ಟು ಕುಡಿತಾರದು ವಿಟಮಿನ್ ಸಿ ಅದು ಬೆಳಗ್ಗೆ ಒಂದು ಕುಡಿಯೋದು ನನ್ನ ಮಗ ನೀನ್ ನೈಟ್ ಕುಡಿತಿದ್ಯಾ ಸರಿ ಪರ್ಸನಲ್ ಆಗಿಲ್ಲ ನಮ್ಮ ಮಗ ಪರ್ಸನಲ್ ಅಂತ ಮಿಸ್ಟರ್ ವಿಜಯ್ ಇನ್ ಅಪ್ಡೇಟ್ ಗೈಸ್ ಗೂಳಿ ಅವ್ರ ಅಜ್ಜಿದು ಎದೆ ಮೇಲೆ ಟಾಟಾ ಹಾಕ್ಸ್ಕೊಂಡಂತೆ ನನ್ನ ವೈಟ್ ಐತೆ ಹಾಕಿಸ್ಕೊತೀನಿ ಅಂತ ಹಾಕ್ಸ್ಕಪ್ಪ ಎಲ್ರದೇನೋ ಸ್ವಲ್ಪ ಬೆಳ್ಳಗೆ ಇರ್ತದೆ ನಮ್ಗೆ ಬರ್ತಾವ ಹೆಣ್ಮಕ್ಳು ಗೊತ್ತಾಗಿದ್ರ ಇವತ್ತು ಹುಡಿಕ್ ಹೋಗ್ಬೇಕಾಗಿಲ್ಲ ನಮ್ಮನೆಗೆ ಹೆಣ್ ಕೊಡ್ತಾರ ಅಷ್ಟೇ ಮಾವ ನೀ ಹೇಳದ್ ರೈಟ್ ಮಾವ ವಿಜಯ್ ನಮ್ಮ ಮಾವ ಹೇಳೋದ್ ರೈಟ್ ಇಲ್ವಾ 100% ರೈಟು ಸಾಕತ್ತು ಒಬ್ಬರಿಗೆ ಅನ್ಯಾಯ ಮಾಡ್ಬಾರ್ದು ನಿಜ ಮಾವ ಈಗ ನಾವು ನಿಮ್ಮ ಅಮ್ಮನ ಮದುವೆ ಮಾಡ್ಕೊಂಡ್ ಬಂದಿ ನಿಮ್ ಕಡಗದ ಚೆನ್ನಾಗಿರುತ್ತೆ ಅಂದ್ರೆ ಇವತ್ತಿಗೂ ಅಂತ ಇದ್ವ ಮಾತಾಡಲ್ಲ ಅವರು ಅಷ್ಟೇ ರೆಸ್ಪೆಕ್ಟ್ ನಡಿ ಗುಳಿ ಮಲ್ಕೊಲೈ ಗೈಸ್ ಫೈನಲಿ ನಾನು ಗುಳಿ ಒಂದಾದ ಅಪ್ಪಿ ಅಜ್ಜಿ ಮನೇಲಿ ಒಳ್ಳೆ ಕಂಪೇನ್ ಉಂಡಿಲ್ಲಿ ಅಪ್ಪಿ ಮೇಲೆ ಅಪ್ಪಿ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೀನ್ ಸರ ನಾನು ಒಂದು ಹೇಳೋದು ನೀವ್ ಓದ್ತಾ ಒಂದ್ ಜಗಳ ಪಗಳ ಮಾಡ್ತಾ ಬತ್ತು ಅಂದ್ರ ನಿನ್ಗೂ ಹೊಡಿತೀನಿ ಅವ್ನು ಇಲ್ಲ ಒಳ್ಳೆ ಬುದ್ಧಿ ಕಲೀರಿ ಒಳ್ಳೆ ಮಕ್ಕಳು ಒಳ್ಳೇದು ಅಂತ ಬಯಸ್ಬೇಕು ನಡಿ ಮದುವೆ ಸಾಕು ಇನ್ನೊಂದ್ ದಿವಸ ಏನಾರ ಹೊರಗಡೆ ಹೋಗಿ ಅವ್ರ ಒಂದು ಜಗಳ ಮಾಡ್ಕೊಂಡ್ ಬಂದ್ರ ಮಗನ ಟಿಕೆಟ್ ಕೊಡ್ತಾರಲಿಲ್ಲ ಕೂಡ್ಸ್ಬೇಡ ಮಾವ ಮಾರಿಗುಡಿಲ್ ಮನೆಗಿರ್ಲಿ ಲೋಪರ್ ನನ್ನ ಮಗ ನಾವ್ ಅವತ್ತಿಂದ ಬಾಳ್ಕೊಂಡ್ ಬಂದಿಲ್ಲ ನಾವು ಪಟ್ಗೆ ಬೇಗ ಕೊಡಿ ಹೋಗಿದಾರ ಕೊಡ್ಕಿಲ್ಲ ಹೆಸ ಕಟಕ ಮನಿಕಲ್ಲ ಗುಳಿ ನೀನು ಬಾವ ಹೆಂಗ್ ಬಾಳ್ತಿರಲ್ಲ ಹಾ ಇನ್ನು ಚಿನ್ನ ನಮ್ಮಪ್ಪನ ಇನ್ನು ಚಿನ್ನ ಅಂತ ಭಾವಿಸೋದು ನಮ್ಮ ಮಾವ ಮುದವಿ ಬುದ್ಧಿಕಲಿ ಮುದವಿ ಮುಸ್ಲಿಂ ಜರ ಬರ ಊಟ ಮಾಡಿ ಗುಳಿ ಸರ್ ಗುಳಿ ಬೇಡ ಗುಡ್ ನೈಟ್ ನಮ್ಮ ಮಾವನ್ ಗುಡ್ ನೈಟ್ ಇರೋದು ನಿಮ್ ಫ್ರೆಂಡ್ಗೆ ಮತ್ತೆ ಬರ್ತೀವಿ ಮಾಮ್ಸ್ ಬಾಯ್ ಬಾಯ್ ಇಲ್ಲ ದಿಸ್ ಇಸ್ ಸುಧಾಣ ಗುಳಿ ಮದುವೆ ನಮ್ ಜೊತೆಗೆ ಬರ್ತವೆ ಅವ್ರ ಅಪ್ಪನ್ ತಕ್ಕಿರು ಅವ್ರ ಮನೇಲಿ ಇರು ಒಳ್ಳೆ ಬುದ್ಧಿ ಕಲಿ ಅಂತಂದ್ರೆ ಗೈಸ್ ಸುಧಾಣಂಗ್ ನಾನು ಗುಳಿ ಮಾತಾಡ್ಸೋದು ಗೊತ್ತಿಲ್ಲ ಬನ್ನಿ ಬ್ರೋ ವೈ ಆರ್ ಯು ಸೋ ನಾಚಿಕೆ ಅಬೌಟ್ ದಿಸ್ ಈ ನನ್ನ ಮಗನ್ ನಾನಂತೂ ಜೀವನದಲ್ಲಿ ಮಾತಾಡ್ಸಲ್ಲ ನನ್ನ ಹತ್ರ ಬಂದ್ರೆ ಏನಾದ್ರು ಬಂದ್ಗಿನ್ಬಿಟ್ರೆ ಸರಿ ಹೇಳ್ತಿದ್ದೀನಿ ಯಾವ ಜೊತೆ ನನ್ನ ಮಗನ್ ಇಲ್ಲೇ ಕೆಡಗ್ಬಿಟ್ಟು ಹೋಯ್ತೀನಿ ಅಂತ ಬನ್ನಿ ಇಲ್ಲೇ ಕೆಡಗ್ಬಿಟ್ಟು ಹೋಯ್ತೀನಿ ನನ್ನ ಮಗನ್ನ ಯಾವ ಒಂದು ಸುಮ್ಮನೆ ಅಷ್ಟೇ ಕಾರಲ್ಲಿ ಕುತ್ಕೋತೀನಿ ಇಲ್ಲಿ ಗಂಟೆ ಡ್ರಾಪ್ ಹಾಕೊಡು ಅಂತ ಬಂದಿರೋದು ಅಷ್ಟೇ ವಿಜಿ ಮಾತುಗೋಸ್ಕರ ಸತ್ರು ಮಾತಾಡ್ಸಿರ ಮೂರ್ ಹಳ್ಳಿ ಕಟ್ಟ ಮೇಲೆ ಕುತ್ಕೊಂಡ್ಬಂದಿ ಒಂದು ಯಾವ ಚಿಕ್ಕ ವಯಸ್ಸಲ್ಲಿ ಕೂತಿರೋದ್ ನೀನು ಟಾಟ ಹೆಂಗೈತಾನೆ ನೀನು ಹಾಕ್ಸ್ಬೇಕು ಅಂತಿದ್ದೀರ ಇರು ನಿನ್ಗೂ ಕಾಣಿಸ್ತಾರ ಕಣಂತೆ ಸಿಂಪಲ್ ಆಗಿ ನೀನ್ ಬೆಳಿ ಕೈ ಏನ್ ಬಿಟ್ಬಿಟ್ರೆ ನಿನ್ಗೂ ಕಾಣಿಸ್ತಾರ ಕಣಂತೆ ಎಲ್ಲ ಹಾಕ್ಸಿದ್ರು ಅದೇ ತರ ನಿಮ್ಗೆ ಅದೇ ನೋವು ಅದೇ ಪೇನು ಗೋವಾ ಹಾಕ್ಸಿದ್ರೆ ಹಿಂಗೆ ಬರ್ಬರ್ತಾರೆ ರೋಗಗಳು ನಮ್ಮಮ್ಮ ಸೌಂಡ್ ಕೇಳಿಸ್ಕೊಬಿಡೋದು ಅಂದ್ಬಿಟ್ಟು ಇವಾಗ ನಿಧಾನ ಕೇಳಿದ್ಬಿಟ್ಟು ಕಾರಿಂದ ಮನೆಗೆ ಹೋಗಿ ಬರ್ತೀವಿ ನಿಧಾನಕ್ಕೆ ತೆಗಿ ಗೈಸ್ ವಿಜಿ ಕ್ರೀಮ್ ಹಚ್ಚಿಸ್ಕೊತಾನೆ ಮತ್ತೆ ನಾನು ಕನ್ನಡಿಗ ಕನ್ನಡದ ಕಾವಲಿಗ